ನಾವು SMC ಮಂಡಿ ಮಾಲೀಕರು APMC ತರಕಾರಿ ಆವರಣದಲ್ಲಿ ಸುಮಾರು 25 ವರ್ಷಗಳಿಂದ ವಹಿವಾಟು ನಡೆಸ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ. ಮೊದಲಿನಿಂದ ನಮಗೆ ಅಧಿಕಾರಿಗಳು ಒಳ್ಳೆ ಅನುಕೂಲವಾಗಿ ಇದ್ದರು. ಇತ್ತೀಚಿನ ದಿನಗಳಲ್ಲಿ 2 ವರ್ಷದ ಹಿಂದೆ ಕಮಿಟಿ ಅಧಿಕಾರ ಮುಗಿತು. ಈಗ ಅಧಿಕಾರಿ ವರ್ಗ ಆಗಿರ್ತಕ್ಕಂಥ ಸೆಕ್ರೆಟರಿ ಅವರು ವಿಜಯಲಕ್ಷ್ಮಿ ಮೇಡಮ್ ಅವರು ನಮಗೆ ತುಂಬ ಕಿರುಕುಳ ಕೊಡ್ತಾಯಿದ್ದಾರೆ. ಪ್ರತಿಯೊಂದು ಕೆಲಸಕ್ಕೂ ರಿನ್ಯೂವಲ್ಗೆ ಹೋದರೆ ಒಂದು ರಿನ್ಯೂವಲ್ ಫೈಲ್ಗೆ 20 ರಿಂದ 25 ಸಾವಿರ ಲಂಚ ಕೇಳ್ತಾ ಇದ್ದಾರೆ. ಹೊಸ ಲೈಸೆನ್ಸ್ಗೆ ಹೋದರೆ 15 ರಿಂದ 20 ಸಾವಿರ ರೂಪಾಯಿ. ನಮಗೆ 55 ತಿಂಗಳು ಲೀವ್ ಲೈಸೆನ್ಸ್ ಆಧಾರದ ಮೇಲೆ ಒಂದು ಅಂಗಡಿ ಗೋದಾಮು ಅಲಾಟ್ಮೆಂಟ್ ಆಗಿತ್ತು. 55 ತಿಂಗಳಾದ ನಂತರ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತೇಳಿ ಆಫೀಸಿಂದ ಫೋನ್ ಮಾಡಿದ್ರು. ನಿಮ್ಮ ಟೈಮ್ ಮುಗಿದಿದೆ, ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಂದರು. ಆಯ್ತು ಮೇಡಮ್ ಅವರೇ, ನಾವು ಮಾಡ್ಕೊತೀವಿ ಅಂತ. ಸರಿ, ಹಾಗಾದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ 1 ರಿಂದ 1.5 ಲಕ್ಷ ಖರ್ಚಾಗುತ್ತೆ. ಅದು ರಿಜಿಸ್ಟರ್ ಖರ್ಚಲ್ಲ, ಎಕ್ಸ್ಟ್ರಾ ಅಧಿಕಾರಿಗಳಿಗೆ ಕೊಡಬೇಕು, ಹೆಡ್ ಆಫೀಸಿಗೆ ಕೊಡಬೇಕು, ಎಲ್ಲ ಅಧಿಕಾರಿಗಳಿಗೆ ಕೊಡಬೇಕು, 1.5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ವಿ. ನಾವು ಇಲ್ಲ ಮೇಡಮ್ ಅವರೇ, ನಮಗೆ ಈಗ ಪರಿಸ್ಥಿತಿ ಕೊರೋನಾ ಟೈಮ್ ಆದಮೇಲೆ ಸಂದರ್ಭದಲ್ಲಿ ಅವ್ರು ಹೇಳಿದ್ದು. ಅಂತಹ ಸಂದರ್ಭದಲ್ಲಿ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಅಂಥ ಸಂದರ್ಭದಲ್ಲಿ ಅಂಗಡಿ ರಿಜಿಸ್ಟ್ರೇಷನ್ ಖರ್ಚು 8-9 ಲಕ್ಷ ಬರುತ್ತೆ. ಮತ್ತು ಲಂಚ 1.5 ಲಕ್ಷ ನಾವು ಎಲ್ಲಿಂದ ತಂದು ಕೊಡೋಕ್ಕಾಗೋದಿಲ್ಲ. ನಮ್ಗೆ ದಯವಿಟ್ಟು ಸಹಕಾರ ಕೊಡಬೇಕು. ಗೌರ್ಮೆಂಟಿಂದ ಏನನ್ನ ಅನುಕೂಲ ಮಾಡಿಕೊಡಿ, ನಮಗೊಂದು ಅದೇ ರೀತಿಯಾಗಿ ಅಂಗಡಿ ರಿಜಿಸ್ಟರ್ ಮಾಡಿಕೊಡಿ ಅಂತೇಳಿ ನಾವು ಕೇಳ್ಕೊಂಡ್ವಿ. ಹಂಗಿದ್ರೆ ಆಗೋದಿಲ್ಲ, ಇದು ಲೈಸೆನ್ಸ್ ಅಂಗಡಿ ರಿಜಿಸ್ಟರ್ ಮಾಡ್ಕೊಡೋಕ್ಕಾಗೋದಿಲ್ಲ, ವಾಪಸ್ ಹೋಗ್ಬಿಟ್ಟಿದೆ ನಿಮ್ಮದು ಅಂತ ಹೇಳ್ಬಿಟ್ಟು ನಮಗೆ ಒಂದು ಬೆದರಿಕೆ ಹೇಳಿದರು. ಸರಿ ಅಂತೇಳಿ ನಮ್ಗೆ ಲೈಸೆನ್ಸ್ ಮಾಡಿಕೊಟ್ಟಿಲ್ಲ. ಮತ್ತು ಈ ರೀಸೆಂಟಾಗಿ ಇತ್ತೀಚಿನ ದಿನಗಳಲ್ಲಿ ಹೋದಾಗ ಇಲ್ಲ ನಿಮ್ಗೆ ಮಾಡ್ಕೊಳಕ್ಕಾಗಲ್ಲ, ನಿಮ್ಗೆ ಮುತ್ಕೋಲ್ ಆಗೋಗಿದೆ, ಹಾಕ್ಕೊಬೇಕಾಗುತ್ತೆ, ನಿಮಗೆ RMC ಕಟ್ಟಿಲ್ಲ, ನೀವು 2 ವರ್ಷದಿಂದ RMC ಕಟ್ಟಿಲ್ಲ, 50 ಸಾವಿರ 60 ಸಾವಿರ 1 ಲಕ್ಷ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ನಾನು RMCನೂ ಕಟ್ಕೊಂಬಂದೆ, 53 ಸಾವಿರ RMC ಕಟ್ಟಿದೆ. ಈಗ ನಮ್ಗೆ ರಿಜಿಸ್ಟರ್ ಮಾಡ್ಕೊಡಿ ಅಂದರೆ ಇಲ್ಲ, ಕೊಡೋಕ್ಕಾಗೋದಿಲ್ಲ ನಿಮಗೆ. ಈಗ ಮತ್ತೆ ಬಾಡಿಗೆ 4 ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ ನಮಗೆ. 55 ತಿಂಗಳು ಇದು ಟೈಮ್ ಮುಗಿದೋಗಿದೆ. ಇವಾಗ 8,050 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಫಸ್ಟು ಒಂದು ಅರ್ಜಿ ಕೊಟ್ಟಿದ್ದಾರೆ ನಮಗೆ. 8,050 ರೂಪಾಯಿ ಕೊಡಬೇಕು, ಇಲ್ಲ ಅಂದರೆ ಅಂಗಡಿ ಮುತ್ಗೋಲ್ ಹಾಕ್ಕೊಂತೀವಿ ಅಂತ ಹೇಳ್ಬಿಟ್ಟು ನಮಗೆ ಧಮಕಿ ಆಗ್ತಾಯಿದ್ದಾರೆ. ಸರ್, ದಯವಿಟ್ಟು ನಮಗೆ ಯಾವುದೇ ರೀತಿಯಾಗಿ ಆಫೀಸಿಂದ ಏನೂ ಸೌಲಭ್ಯ ಆಗಿಲ್ಲ. ನಮಗೆ ಅಧಿಕಾರಿ ವರ್ಗಗಳು ಹೆಡ್ ಆಫೀಸಿಂದ ಆದೇಶ ಬಂದಿದೆ ಅಂತ ಹೇಳ್ಬಿಟ್ಟು ಮಾತು ಮಿಸ್ತ್ರೆ ಟಾರ್ಚರ್ ಮೇಲೆ ಟಾರ್ಚರು. ನಾವು ರೈತರು ಸರಕು ಮಾರೋದು. ಇಂಥ ಕಷ್ಟ ಪರಿಸ್ಥಿತಿನಾಗ ರೈತರು ಕಷ್ಟಪಟ್ಟು ಸರಕು ತಂದಾಕ್ತಾರೆ. ನಾವು ಅವತ್ತಿನ ದಿವಸ ಪೇಮೆಂಟ್ ಕೊಡ್ತೀವಿ ರೈತರಿಗೆ, ವ್ಯಾಪಾರಸ್ಥರಿಗೆ ಸಾಲ ಕೊಡ್ತೀವಿ. ಎಲ್ಲ ಕಷ್ಟಪಟ್ಟು ನಾವು ಏನೋ ಬಾಧೆ ಬಂದು ನಮ್ಗೆ ಏನು ಸರಕು ಬಂದಿದೆ ಅದಕ್ಕೆ ತಕ್ಕಾದ RMC ಕಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇತ್ತೀಚಿನ ದಿವಸಗಳಿಂದ 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ RMC ಕಟ್ಕೊಂಡು ಹೋಗ್ತಾ ಇದ್ದೀವಿ. ಎಕ್ದಮಾಗಿ ನಾವು ಈ ಥರ ಕೇಳಿದ್ದಕ್ಕೋಸ್ಕರ 7,000 8,000 RMC ಕಟ್ಟಬೇಕಂತ ಹೇಳ್ಬಿಟ್ಟು ನಮಗೆ ನೋಟಿಸ್ಗಳು ಕಳಿಸಿದ್ದಾರೆ. ನಮಗೆ ಈ ಟಾರ್ಚರ್ ತಡೋಕ್ಕಾಗಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದರಿಂದ ನಮ್ಗೆ ದಯವಿಟ್ಟು ಸಹಕಾರ ಕೊಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ಮನವಿಯಾಗಿ. ನಮ್ಮ ಹೆಸರು ವೆಂಕಟೇಶ್ ಅಂತ. GBR ಸತೀಶ್ ಅಂತ. ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತರಕಾರಿ ದಲ್ಲಾಳರಾಗಿ ಕರ್ತವ್ಯ ಮಾಡ್ತಾ ಇದ್ದೀನಿ. ನಾನು ಈಗ ಇತ್ತೀಚೆಗೆ ಅರ್ಧ ಅಂಗಡಿನ ಖರೀದಿ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತೇಳಿದೆ ಅಂತ ಕಾರ್ಯದರ್ಶಿಗಳಾದಂಥ N. ವಿಜಯಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೆ. ಅದಕ್ಕೆ ಅವ್ರು ಈಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೋಲಾರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ. APMCಯಲ್ಲಿ ಎಲ್ಲ ಮಂಡಿಗಳು ಕೊಳ್ಳೋದು ಮಾರೋದ್ರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇರೋದ್ರಿಂದ ಮೇಲಿಂದ ಆದೇಶ ಬಂದಿದೆ, ನಮಗೆ ಯಾವುದೇ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂಥೇಳಿ ತಡೆ ಹಿಡಿದಿದ್ರು. ಆಮೇಲೆ 2 ತಿಂಗಳ ಕಾಲ ಆದಮೇಲೆ ಏನು ಮಾಡೋದು ಅಂತಂದರೆ, ಈಗ ಆದೇಶ ಬಂದಿದೆ ಮಾಡ್ಕೋಬೋದು ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಹೋಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತೇಳಿ ಕೇಳಿದಾಗ ಅವ್ರು ಏನು ಹೇಳಿದ್ರೆ, 1.5 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ರೆ ನಿಮ್ಮ ಫೈಲ್ನ ಮೂವ್ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಸಹೋದ್ಯೋಗಿ ಅಂತ MN ನರಸಿಂಹರೆಡ್ಡಿ ಅವರೇ ಅದಕ್ಕೆ ಸಾಕ್ಷಿ. ಅವ್ರ ಎದುರುಗಡೆನೇ ಹೇಳಿದ್ದು 1.5 ಲಕ್ಷ ಖರ್ಚು ಮಾಡಿದ್ರೆ ನಿಮ್ಮ ಫೈಲ್ನ ಮೂವ್ ಮಾಡ್ತೀವಿ ಅಂತ. ನಮ್ಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ಸರ್ಕಾರದಿಂದ ನಾವು ಕಾನೂನು ರೀತಿಯಾಗಿ ಹೋರಾಡೋಣ ಅಂತ ಹೇಳಿದೆ ಅಂತ ನಾವು ವಾಪಸ್ 1.5 ಲಕ್ಷ ಲಂಚ ಕೇಳಿದ್ದಲ್ಲ. 1.5 ಲಕ್ಷ ನಿಮ್ಗೇನು ಅಲ್ಲಿ ಫೀಸ್ ಬಿಟ್ಟು ಸಬ್ ರಿಜಿಸ್ಟ್ರಾರ್ ನೋಂದಣಾಧಿಕಾರಿಗಳಲ್ಲಿ ಫೀಸು, ಆಮೇಲೆ ಮತ್ತೆ ಸೇಲ್ ಮಾಡೋರು ಕೊಂಡ್ಕೊಂಡವ್ರು ಇಬ್ಬರೂ ಫೀಸ್ ಕಟ್ಟಬೇಕು. ಅದೆಲ್ಲ ಬಿಟ್ಟು 1.5 ಲಕ್ಷ ರೂಪಾಯಿ ನಿಮಗೆ ಖರ್ಚು ಬರ್ತದೆ. ಅದನ್ನು ಹೇಳಿದ್ರೆ ನಾವು ಮೂವ್ ಮಾಡ್ತೀವಿ ಫೈಲ್ನ. ಈಗ ಕೋಲಾರ APMCಯಲ್ಲಿ ಏನೋ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ, ಅದರಿಂದ ಇವಾಗ ಈ ಥರ ಕೊಟ್ಟರೆ ಮಾತ್ರ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಹೌದಾ ಹೇಳ್ತಾರೆ, ಅಧಿಕಾರಿಗಳವರೇ ಹೇಳಿದ್ದು.